ಅಮ್ಮ ಏನ್ ನಿರ್ಧಾರ ಮಾಡ್ದೆ ಅಮ್ಮ? ಯಾವ್ದ್ರ ಬಗ್ಗೆ ಅಮ್ಮ? ನಮ್ ಕನಕನ್ ಮದ್ವೆ ಬಗ್ಗೆ ಅವತ್ತೇ ಹೇಳಿದ್ನಲ್ಲ, ಅಲ್ಲಿ ಅಂದ್ರೆ ಏನ್ ನಿರ್ಧಾರ ಮಾಡ್ತಾರೋ ಅದೇ ಕೊನೆ ಅಂತ. ಅಮ್ಮ ಅವ್ರ ಮನ್ಸನ್ನ ಬದಲಾಯಿಸ್ಕೊಳ್ಳೋ ಸ್ಥಿತಿಲಿ ಇಲ್ಲ ಅವರು. ಅಲ್ಲ, ನಾವ್ ಕನಕನ್ ಬಗ್ಗೆ ನಾವಾದ್ರೂ ಯೋಚನೆ ಮಾಡ್ಬೇಕಲ್ವಾ? ನೋಡಮ್ಮ, ಅವ್ಳು ಇಷ್ಟಪಟ್ಟಿರೋ ಹುಡ್ಗನ್ ಜೊತೆ ಅವಳನ್ನ ಮದ್ವೆ ಮಾಡಿದ್ರೆ ಅವ್ಳು ತುಂಬಾ ಖುಷಿ ಆಗಿರ್ತಾಳೆ. ನೋಡು, ನಾವು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡೋದು ಆಗ್ಲಿಲ್ಲ ಅಂತ ಹೇಳಿದ್ರು ಸಿಂಪಲ್ ಆಗಿ ನಮ್ ದೇವಸ್ಥಾನದಲ್ಲೇ ಮಾಡ್ಕೊಡೋಣ, ತುಂಬಾ ಖುಷಿಯಾಗಿರ್ತಾಳಮ್ಮ. ನಾನು ಅವಳ ಸಂತೋಷನೇ ಅಂತಾನೆ ಬಯಸೋದು. ಆದ್ರೆ ಈ ಕನಕ ಮುಂಚಿನ ತರ ಇಲ್ಲ ಮೀನಾ. ಅವಳ ಪಾಡ್ಗಳು ಕೆಲ್ಸಕ್ಕೆ ಹೋಗ್ತಾಳೆ, ಬರ್ತಾಳೆ, ಯಾರ ಹತ್ರನೂ ಮಾತಾಡಲ್ಲ. ಅವಳ ನಡವಳಿಕೆ ನೋಡ್ತಿದ್ರೆ ನನಗೂ ಭಯ ಆಗುತ್ತೆ ಕಣೆ. ಅಮ್ಮ, ಅಪ್ಪ ಏನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಈ ಮದ್ವೆ ಮಾಡಿಸ್ತಿದ್ರು. ಇಬ್ರು ಜಗಳ ಮೂರ್ನೆವ್ರಿಗೆ ಲಾಭ ಅನ್ನೋದನ್ನ ಕೇಳಿದೆ. ಆದ್ರೆ ಇವ್ರಿಬ್ರು ಜಗಳಿಂದ ಕನಕಂಗ್ ನಷ್ಟ ಆಗ್ತಿದೆ. ಅಮ್ಮ, ನೀನು ಅವ್ರ ಮನೆಗೆ ಹೋಗಿದ್ದೆ ಅಲ್ವಾ? ನೀನ್ ಹೇಗ್ ನೋಡ್ಕೊಂಡ್ರು? ನೀನ್ ಎಷ್ಟು ಮರ್ಯಾದೆ ಕೊಟ್ರು ಹೇಳು? ಅಮ್ಮ ನೋಡಮ್ಮ, ಅದೇ ನಮ್ಮನೆಗ್ ಬಂದ್ರೆ ಅತ್ತೆ ನಿನ್ನ ಮನ್ಸಾಗೂ ನೋಡಲ್ಲ. ಆದ್ರೆ ಕನಕಂಗ್ ಹಾಗಲ್ಲ ಅಮ್ಮ. ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ, ನಿನ್ನ ಗೌರವದಿಂದ ನೋಡ್ತಿದ್ದಾರೆ, ಅದೆಲ್ಲ ಸರಿನೇ. ಆದ್ರೆ ಅಮ್ಮ ಏನಮ್ಮ, ಆದ್ರೆ ನೋಡಮ್ಮ, ಆ ದೇವ್ರು ಯಾವಾಗ್ಲೂ ನಮ್ಗೆ ಇಂಥ ಅವಕಾಶ ಕೊಡಲ್ಲ. ಆ ತರ ಕೊಟ್ಟಾಗ ನಾವು ಕೈ ಕಟ್ಕೊಂಡು ಕೂಡ್ಬಾರ್ದು. ಅದೆಲ್ಲ ಸರಿ ಮೀನಾ, ಆದ್ರೆ ಅಳಿಯಂದ್ರು ಒಪ್ಪಿಗೆ ಇಲ್ದೆ ನಾವ್ ಹೇಗೆ ಮದ್ವೆ ಮಾಡಕ್ಕಾಗತ್ತೆ? ಅವ್ರು ಸರಿ ಅಂತ ಒಂದು ಮಾತು ಹೇಳಿ ನಾನೇ ಈ ಮದ್ವೆ ಮಾಡಿಸ್ತೀನಿ. ಎಲ್ಲ ತಾಯಂದ್ರಿಗೂ ಅವ್ರ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋದನ್ನೇ ಆಸೆ ಇರೋದು. ಅಮ್ಮ, ಅವ್ರ ಮನ್ಸನ್ನ ಬದಲಾಯಿಸಕ್ಕೆ ನಾನು ತುಂಬಾ ಪ್ರಯತ್ನ ಮಾಡ್ತಾನೆ ಇದೀನಿ. ಅವ್ರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ, ಕನಕನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇಲ್ಲ ಮೀನಾ, ಅಳಿಯಂದ್ರು ಕನಕನ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿದ್ದಾರೆ ಅಂದ್ರೆ ಒಳ್ಳೆ ನಿರ್ಧಾರನೇ ಇರುತ್ತೆ. ನಾನು ಅಡಿಯ ತಪ್ಪೇ ಮಾಡಿಲ್ಲ ಅಂತ ಹೇಳ್ಬೇಡ ಅಮ್ಮ. ಹಂಗೈ ತೋರ್ಸದ್ರೆ ಪೂರ್ತಿ ಕೈನೇ ನುಂಗು ಅಂತ ಮನುಷ್ಯ ನೀನ್ ಅಯ್ಯ. ಸಣ್ಣ ಸಣ್ಣ ವಿಷಯದ ದೊಡ್ಡ ಮಾಡ್ತಿದಾರೆ ಇಲ್ಲಿ. ಅಲ್ಲಿ ಎದುರು ಮಾಡಿದ್ದು ತಪ್ಪು ಅಂತ ಹೇಳ್ಬೇಡ ಮೀನಾ. ನಿಮ್ ಯಜಮಾನ ಕಾರು ಅದ್ ಲೈಸೆನ್ಸ್ ಎಲ್ಲ ಇಟ್ಕೊಂಡು ಅವ್ರು ಕಾಟ ಕೊಟ್ಟಿಲ್ಲ ಹೇಳು? ಅವ್ರು ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ರು ಅಂತ ಫೋಟೋ ತೆಗೆದು ಅವ್ರನ್ನ ಇವ್ರು ಸಸ್ಪೆಂಡ್ ಮಾಡ್ತಿಲ್ವಾ? ಜಿದ್ದಿಗ್ ಬಿದ್ದಿದ್ದಾರೆ ಇಬ್ರು. ಅವ್ರ ಹಟ್ಟದ ಮಧ್ಯೆ ಕನಕನ್ ಬಾಳ್ ಹಾಳಾಗ್ ಹೋಗ್ತಿದೆ ಅಮ್ಮ. ಅಮ್ಮ, ಇದನ್ನೆಲ್ಲ ಹೀಗೆ ಬಿಟ್ರೆ ಕನಕ ಆಸೆ ಪಡೋ ಜೀವನ ಅವ್ಳಿಗೆ ಸಿಗಲ್ಲ ಅಮ್ಮ. ಅಮ್ಮ ನೋಡಮ್ಮ, ನೀನು ಈ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಮ್ಮ. ಅವಳ ಜೀವನ ಸರಿ ಹೋಗ್ಬೋದು ಮೀನಾ, ಆದ್ರೆ ನಿನ್ ಜೀವನ ಒಂದು ತವ್ರ ಮನೆ ಕಳ್ಕೊಂತೀಯ, ಇಲ್ಲ ಗಂಡನ್ ಜೊತೆ ದ್ವೇಷ ಕಟ್ಕೋತೀಯ. ಅಳಿಯದ್ರು ಯಾವಾಗ ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಕಣೆ. ಇಷ್ಟು ದಿನ ಮಂಜ ಮಾಡ್ತಿದ್ದ ಕೆಲ್ಸಗಳಿಗೆ ನೀನು ಅಳಿಯದ್ರು ಜಗಳ ಆಡ್ತಿದ್ರಿ. ಆದ್ರೆ ಈಗ ಕನಕನ್ ವಿಷಯಕ್ಕೆ ನೀವಿಬ್ಬರ ಜೀವನದಲ್ಲಿ ಬೆರಕ್ ಬರೋದು ಬೇಡ ಕಲ್ಲ. ಅದನ್ನ ನೋಡಮ್ಮ, ಹಾಗೆಲ್ಲ ಏನು ಆಗಲ್ಲ ಅಮ್ಮ. ಹಾಗೆ ಆಗೋದೇ ಒಬ್ಬ ಮಗಳ ಜೀವನ ಚೆನ್ನಾಗ್ ಮಾಡಕ್ ಹೋಗಿ ಇನ್ನೊಬ್ಬರ ಮಗಳ ಜೀವನ ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ ಮೀನಾ. ಅದು ಹಾಳು ನೀವಿಬ್ಬರು ಚೆನ್ನಾಗಿರ್ಬೇಕು. ಅಳಿಯಂದ್ರ ಮಾತನ್ನ ಬೇರೆ ಈ ಮದ್ವೆಗೆ ಒಪ್ಪಿಗೆ ಕೊಡಲ್ಲ. ಜೈ, ನನ್ನ ನಿರ್ಧಾರ ಸರಿನಾ? ಏನು ಆಗಿಲ್ಲ ಅಲ್ವಾ ರತಿ? ಏನು ಆಗಿಲ್ಲ, ಕಾಲ್ ಸ್ವಲ್ಪ ಡಿಸ್ಟರ್ಬ್ ಆಗೋಯ್ತು. ಏನಾಯ್ತಮ್ಮ? ಮಾಸ್ಟರ್ ಕಾಲಿನ ಬಿದ್ಲು, ಇವ್ ಹಿಡ್ಕೊಂಡೆ ಮಾಸ್ಟರ್. ಹಾಗಾಗಿ ಇವ್ನು ಡ್ಯಾನ್ಸ್ ಮಾಡಕ್ ಬಂದಿದ್ಯಾ ಅಥವಾ ಇವಳನ್ನೇ ನೋಡಕ್ ಬಂದಿದ್ಯಾ? ಬಿಡು ಅವಳ, ಬಿಡು ಅಂದೆ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಗಮನ ಡ್ಯಾನ್ಸ್ ಕಡೆನೇ ಇರ್ಬೇಕು, ಇಲ್ದೆ ಹೋದ್ರೆ ಹಿಂಗೆ ಆಗೋದು. ನೋಡ್ತಾ ಇದೀಯಾ? ನೋವು ಇರುತ್ತೆ ಮಾಸ್ಟರ್. ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಏನಪ್ಪ, ಆಂಬುಲೆನ್ಸ್ ಫೋನ್ ಮಾಡ್ಲಾ? ಅದು ಬೇಗ ಬರುತ್ತಾ ಆಂಟಿ? ಏನು ಶಾಂತಿ ಇವನು? ಏ ರತಿ, ನೀನ್ ಹೇಳಮ್ಮ, ತುಂಬಾ ಕಾಲ್ ನೋಡ್ತಿದ್ಯಾ? ಲೈಟ್ ಆಗಿ ನೋಡ್ತೀನಿ ಮಾಸ್ಟರ್, ಸಾರಿ. ಸರಿ ಇವತ್ತಿಗೆ ಸಾಕು, ಎಲ್ರೂ ಹೋಗಿ ರೆಸ್ಟ್ ಮಾಡಿ ಹೋಗಿ. ಲಾಸ್ಟ್ ಮುಂದೆ ಹಾಗೆ ಮಾಡೋದು. ರತಿ, ನಿಂಗೆ ಏಟಾಯ್ತು ಅಂತ ಹೆದರ್ಕೊಂಡ್ಬಿಟ್ಟೆ. ಇಲ್ಲಿ ಕಾಲ್ ತೋರ್ಸು. ನನ್ಗೇನು ಆಗಿಲ್ಲ, ನನ್ ಬಗ್ಗೆ ಅಷ್ಟ್ ಕನ್ಸನ ನಿಂಗೆ? ನಿನ್ಗೇನಾದ್ರು ಆದ್ರೆ ನನ್ ಕೈ ತಡ್ಕೊಳಕ್ ಆಗಲ್ಲ. ಸರಿ, ಬೇಗ ಬಿಟ್ಟಿದ್ದಾರೆ, ಎಲ್ಲಾದ್ರೂ ಹೋಗೋಣ. ಸರಿ ಬಾ. ತಗೊಳ ಅಲ್ವೇ? ಆ ಮದನೇನೆ ಯಾವಾಗ್ಲೂ ಆ ರತಿಯಿಂದಲೇ ಇರ್ತಾನೆ. ಅಯ್ಯೋ, ವಯಸ್ಸೇ ಹಂಗೆ ಕಣೆ. ಆದ್ರೂ ಇಂಥ ರಾವ್ಗಳೆಲ್ಲ ನನಗೇ ಬಂದ್ ಬಡಿಯುತ್ತಲ್ಲ ಅಂತೀನಿ. ಒಂದ್ ನಿಮಿಷ ಇರು, ನಿನ್ಗೆ ತೋರಿಸ್ತೀನಿ. ಹೊಸ್ತ ಯಾವಾಗ ತಿರುದೆ? ನಾನ್ ತಗೊಳ್ಳಿಲ್ಲ ಕಣೆ. ಓ, ಅನ್ನ ಕೊಡ್ಸುದ್ರ ಅವ್ರ? ತಿನ್ನ ನನಗೆ ಮತ್ ಇನ್ನೇನೆ ಕೊಡ್ಸಿದ್ದು? ವೆಂಕಟ್ ಸಿಂಗಾರ್ ಇದಾನಲ್ಲ ನಮ್ಮ ಮನೇಲಿ, ಮಲೇಷಿಯನ್ ಹುಡುಗಿ ಅವಳು. ಓ, ರೋಹಿಣಿ ಕೊಡ್ಸಿದ್ರೆ ಪರವಾಗಿಲ್ವೇ? ಇಬ್ರು ರಾಜಿ ಇರ್ಬಿಟ್ಟಿದೆ ಏನು? ನಾನು ಅವ್ರ ಹತ್ರ ರಾಜಿ ಆಗದ? ಚಿಪ್ಸ್ ತಿನ್ನೋ ಬಾಯಲ್ಲಿ ಎಂತ ಮಾತಾಡ್ದೆ ಕಸ್ತೂರಿ ನೀನು? ಈ ಒಡವೆನ ಕೊಟ್ಟು ಹೇಗಾದ್ರೂ ನನ್ ಮನ್ಸು ಬದಲಾಯಿಸ್ಬೇಕು ಅಂತ ನೋಡಿದ್ಲು. ಆದ್ರೆ ನಾನು ಯಾರೇನು ಸಕ್ಕರೆ ಬೈಲ್ ಶಾಂತಿ ಇಂತ ಪಿತೂರಿ ಕೆಲ್ಸ ಎಲ್ಲ ಮಾಡಿ ನನ್ನ ಮನ್ಸನ್ನ ಬದಲಾಯಿಸಕ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಮತ್ತೇಕ್ ಈ ಒಡವೆ ತಗೊಂಡೆ? ಅದು ಮನೋಜ ಅಮ್ಮ ಇದ್ರ ಹತ್ರನೇ ಇರ್ಲಿ ಅಂತ ಹೇಳ್ದ. ಅದಕ್ಕೆ ಪಾಪ ಮಗು ಹೇಳ್ತಲ್ಲ ಅಂತ ತಗೊಂಡಿಟ್ಕೊಂಡು
ಅನ್ಕೊಂಡೆ. ಅದು ಅಲ್ಲದೆ ಯಾವಾಗ ಇವಳು ಒಡವೆ ತಂದು ನನ್ ಕೈ ಕೊಟ್ಲು ಆವಾಗ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ, ಇನ್ ಯಾವತ್ತಿದ್ರು ನನ್ ಕೋಪ ಕಡಿಮೆ ಆಗ್ಲೇಬಾರ್ದು ಅಂತ. ಯಾಕೆ ಕೋಪನ ಕಡಿಮೆ ಮಾಡ್ಕೊಳ್ಳಿ ಅಂತ ಆಗಾಗ ನನ್ಗೆ ಒಡವೆ ದುಡ್ಡೆಲ್ಲ ತಂದ್ಕೊಡ್ತಾ ಇರ್ತಾಳೆ. ಅದು ನನ್ಗೆ ಯಾವತ್ತು ವಿಷಯನೇ ಅಲ್ವೇ? ಸರಿ ಸರಿ, ಇದನ್ನೇ ಒಂದ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿಯಾ? ಹೌದು, ತಾಯ್ತ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ? ಅದರಿಂದ ಏನು ಪ್ರಯೋಜನ ಆಗಿಲ್ಲ ಕಣೆ. ನಾನಿದ್ದಾಗ ಮಾತ್ರ ಸುಮ್ನಿರ್ತಾನೆ, ಮಿಕ್ಕಿದ ಟೈಮಲ್ಲೆಲ್ಲ ಅವ್ರು ಸಪೋರ್ಟ್ ಮಾಡ್ತಾನೆ ಇದ್ದಾನೆ. ಲೇ ಶಾಂತಿ, ಆ ಸ್ವಾಮೀಜಿ ತುಂಬಾ ಪವರ್ಫುಲ್ ಕಣೆ. ಯೋ, ಈಗ ಎಪ್ಪನ್ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀನಿ ನೀನು? ನನ್ ಮೈಂಡ್ ಡಿಸ್ಟರ್ಬ್ ಮಾಡ್ಬೇಡ. ಸವರ್ ಕೊಡಿ, ಕೊಟ್ಟ ತಕ್ಷಣ ವಾಪಸ್ ಕೊಡೋದ್ ಬೇಡ್ವಾ? ನಿನ್ಗೆ ಅಂತ ಅನ್ಕೊಂಡ್ಬಿಟ್ಟಿಯೇನೋ ನೀನಲ್ವಾ? ಅಮ್ಮಣ್ಣಿ ಏನೋ ನನಗಿರೋದು ಒಂದೇ ಒಂದ್ ಫ್ರೆಂಡು ಅಂತ ತೋರಿಸ್ದಪ್ಪ. ಏನಿಲ್ಲ ಅಂದ್ರು ಒಂದ್ 5-6 ಲಕ್ಷ ಬೆಲೆ ಬಾಳುತ್ತೆ ಕಡೆದು ಅಲ್ವಾ? ಆರಾಮಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ನಿಮ್ಮನ್ನ ಡ್ಯಾನ್ಸ್ ಕ್ಲಾಸಿಗೆ ಬರ್ಬೇಡಿ ಅಂತ ತಾನೇ ನಾನು ಹೇಳಿದ್. ನಾನು ಡ್ಯಾನ್ಸ್ ಕ್ಲಾಸಿಗೆ ಬರ್ಲಿಲ್ಲ ಟೀಚರ್. ನೀವು ನನ್ನನ್ನ ಬರಬೇಡ ಅಂತ ದೂರ ಮಾಡಿದ್ರು. ನನಗೆ ನಿಮ್ ಮೇಲೆ ತುಂಬಾ ಅಭಿಮಾನ. ಓಹೋ, ದ್ರೋಣಾಚಾರ್ಯ ಏಕವೇ ಇದ್ದಂಗೆ. ಅಯ್ಯೋ, ನಿಮ್ ಮೂತಿಗೆ ಮೊಸರು ಮೆತ್ತ. ಅದು ಡ್ರೋನ್ ಅಲ್ಲ ಕಡೆ, ಡ್ರೋನ್ ಅಂದ್ರೆ ಮೇಲ್ಗಡೆ ಹಾರಾಡೋದು. ದ್ರೋಣಾಚಾರ್ಯ ಏಕಲವ್ಯ. ನಿನ್ ನಾಲ್ಗೆನ ಒಂದು ಸರಿ ತಿಕ್ಬಿಟ್ಟು ಹೇಳಿ ನೋಡೋಣ. ನಮ್ಮಿಬ್ಬರ ಸಂಬಂಧನೂ ಹಾಗೆ ದೀಪ. ಇಂಥ ನಾಟಕ ಎಲ್ಲ ಏನು ಬೇಕಾಗಿಲ್ಲ. ಒಂದು ವಿಷಯ ಏನು ಅಂತ ಮಾತ್ರ ಹೇಳಿ. ಮುಂದಿನ ಶುಕ್ರವಾರ ನಂದು ಹುಟ್ಟದಪ್ಪ. ಅದ್ಯಾಕೆ ಬಂತು? ಯಾಕೆ ಅಂದ್ರೆ ನಾನು ಹುಟ್ಟಿದ್ದೀನಿ ಟೀಚರ್, ಅದಕ್ಕೆ. ಅದು ಬೇರೆ ಕೇಳು. ಅದನ್ನ ಗ್ರಾಂಡ್ ಆಗಿ ಮಾಡ್ಬೇಕು ಅಂತ ನಮ್ ಬಾಯ್ಸ್ ಎಲ್ಲ ಇಷ್ಟಪಡ್ತಿದ್ದಾರೆ. ಅದಕ್ಕೆ ನಿಮ್ಮನ್ನ ಸಕಲ ಕುಶಲ ಅಭಿನೇತ್ರಿ ನಾಟ್ಯಗಳ ಶಾರದೆ ಶಾಂತಿನ ನಾನೇ ಖುದ್ದಾಗಿ ಇನ್ವೈಟ್ ಮಾಡೋಣ ಅಂತ ಬಂದೆ. ನಿಮ್ ಬಾಯ್ಸ್ ತಾನೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಅದಕ್ಕೆ ನಾವೆಲ್ಲ ಯಾಕೆ? ನಿಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ಟೀಚರ್. ನನಗೆ ನಿಮ್ ಮೇಲೆ ತುಂಬಾ ಗೌರವ ಇದೆ. ಅದಕ್ಕೆ ನನ್ನ ಹುಟ್ಟದಬ್ಬಕ್ಕೆ ನಾನೇ ಖುದ್ದಾಗಿ ಬಂದು ನಿಮ್ಮನ್ನ ಕರೀತಾ ಇದ್ದೀನಿ. ನೀವಿಬ್ರು ಖಂಡಿತ ಬರ್ಬೇಕು. ಕುಂಕುಮ ಇಟ್ಕೊಳ್ಳಿ ಟೀಚರ್. ಅಲ್ಲ, ಇದಕ್ಕೆ ವಾಮಾಚಾರ ಏನು ಮಾಡ್ಸಿಲ್ಲ ತಾನೆ? ಇದ್ ನಾನ್ ಕಡೆ ಮೇಲೆ ಇಟ್ಕೊಂಡಿದ ತಕ್ಷಣ ನಾನು ಬದಲಾಗಿ ನಿಮ್ ಕಡೆಗೆ ಸಲ್ಕೊಂಡ್ಬಿಡ್ತೀರಾ ಹೇಗೆ? ಎಂತ ಮಾತಾಡ್ತೀರಾ ಟೀಚರ್? ಪಕ್ಕ ಮೂಕಾಂಬಿಕೆ ತಾಯಿನಿದು ಇಟ್ಕೊಳ್ಳಿ, ಏನಾಗಲ್ಲ. ಯಾವ್ದಕ್ಕೋ ನಮ್ ಮನೆ ದೇವ್ರ ಮೇಲೆ ಇಟ್ಕೊಂಡ್ಬಿಡ್ತೀನಿ, ಏನೂ ಆಗಲ್ಲ. ಎಲ್ಲ ಅವ್ರು ನೋಡ್ಕೋದೆ. ಟೀಚರ್ ಇಟ್ಕೊಳ್ಳಿ, ನೀವು ನಿಮಗೆ ಇಟ್ಕೊಳ್ಳೋದಷ್ಟೇ ಅಭ್ಯಾಸ, ಇಟ್ಟು ಅಭ್ಯಾಸ ಇಲ್ಲ. ನಾನು ಇಟ್ಕೊಳ್ಳಿ. ಕಸ್ತೂರಿ ಅವ್ರೆ, ನೀವು ಮಿಸ್ ಮಾಡದೆ ಬರ್ಬೇಕು. ನಾನು ಶಾಂತಿ ಜೊತೆ ಬರ್ತೀನಿ. ಹೌದು, ಈಗ ನಿಮಗೆ ವಯಸ್ಸೆಷ್ಟು? ಅದೆಲ್ಲ ಯಾಕೆ ಹೇಳಿ, ನನ್ನ ಹುಟ್ಟಿದ ವರ್ಷನ ನಾನ್ ನೆನಪಲ್ಲೇ ಇಟ್ಕೊಳ್ಳೋದಿಲ್ಲ. ನಾವ್ ಯಾವಾಗ್ಲೂ ಹೆಂಗಾಗಿದ್ದೀವಿ ಅಂತ ಖುಷಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿದ್ದು ಬಿಡಬೇಕು. ಈಗ ನಮ್ಮ ಶಾಂತಿ ಟೀಚರ್ನೇ ನೋಡಿ, 3 ದೊಡ್ಡ ದೊಡ್ಡ ಮಕ್ಕಳಿಗೆ ತಾಯಿ ಅಂತ ಹೇಳಕ್ಕಾಗತ್ತಾ? ಓ, ಎಲ್ರು ಹಂಗೆ ಹೇಳೋದು. ಅವ್ರ ಜೊತೆ ಹೋಗ್ತಿದ್ರೆ ನಿಮ್ಮ ಅಕ್ಕನ ಅಂತ ಕೇಳ್ತಾರೆ ಎಲ್ರು. ಟೀಚರ್, ನೀವು ತುಂಬಾ ಮುದ್ದಾಗಿದ್ದೀರಾ. ಸರಿ, ನೀವಿಬ್ರು ಖಂಡಿತ ಬರ್ಬೇಕು. ನನಗೆ ಬೇಜಾರ್ ಕೆಲಸ ಇದೆ ಹೊರಗೆ. ನಾನು ನಿನ್ನ ಹೊರಡ್ತೀನಿ, ಬರ್ಬೇಕು ಆಯ್ತಾ? ಸರಿ, ಬಾಯ್. ಕಾರ್ ತೆಗಿರೋ. ಅಮ್ಮ ನಮಸ್ಕಾರ ಮಾಡ್ಲು. ಈ ಕತ್ತಿ ಪುರಾವ ಎತ್ತಾರಲ್ಲ, ಹಂಗ ಆಡಿದ್ಲು. ಏನು ಗೊತ್ತೇ ಆಗಿಲ್ಲ ಕಡೆ. ಅವಳು ವಾಯ್ಸು ಅಯ್ಯೋ ಅಯ್ಯೋ ಅಯ್ಯೋ. ಆದ್ರೂ ನೋಡ್ಬೇಕಷ್ಟು ನನ್ನನ್ನ ನೋಡಿ 3 ಜನ ಮಕ್ಕಳಿಗೆ ತಾಯಿ ತರ ಕಾಣಿಸೋದೇ ಇಲ್ಲ ಅಂತ ಹೇಳ್ತಾರಪ್ಪ. ನನಗೆ ನಾಚಿಕೆ ಆಗುತ್ತೆ. ಬಿಟ್ರೆ ಇನ್ನೊಂದನ್ನು ಹೆತ್ ನೋಡು ಅಂತಾಳೆ. ಅವಳು ಮಾತೆ ಮಣ್ಣಾಕ್ಬೇಡ್ವೆ. ನಿನ್ನ ಐಸಕ್ತಿಗಳ ಕಡೆ ಅವಳು. ಸುಮ್ಮನೆ ಕುತ್ಕೊಳ್ಳೋ ಸಾಕು. ನಾನು ಯಾರಾದ್ರೂ ಹೋಗಲ್ ಬಿಟ್ರೆ ನಿನಗೆ ಹೊಟ್ಟೆ ಕಿಚ್ಚು. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಹುಷಾರಾಗಿರು. ಕಾಫಿ ಕುಡಿ ಆಯ್ತು? ಆರೋಯ್ತು ನೋಡ. ಯಾಕೆ ಬೇಕು ಅಂದ್ರೆ ಇನ್ನೊಂದ್ಸಲ ಬಿಸಿ ಮಾಡ್ಕೊಡಲ್ವಾ ನೀನು? ಆಯ್ತಮ್ಮ, ಇವಾಗ ಕುಡಿ, ಬಿಸಿ ಇದೆ. ಎಲ್ಲೇ ಬಿಸಿ ಇದೆ, ಬಿಸಿ ಮಾಡ್ಕೊ. ಓದಾ, ನಿಂದೊಳ್ಳೆ ಕಥೆ ಇಟ್ಕಣೆ. ಫ್ರೆಶ್ ಆಗಿ ಇನ್ನೊಂದ್ ಲೋಟ ಮಾಡ್ಕೊಂಡ್ ಬಂದ್ಬಿಡು. ಆಯ್ತಮ್ಮ, ನೀವ್ ಹೇಳದ್ಮೇಲೆ ಮಾಡ್ಲೇಬೇಕಲ್ಲ. ಹಂಗೆ ಬರ್ತಾ ಬೆಟ್ಟೆ ಮುಗ್ತಾವಮ್ಮ. 2 kg ತಂದಾಗ್ ಹೋಗಿದ್ದೀನಿ ವಾರ. ನಾನು ನಿನ್ ಮನೆಗೆ ಬಂದೇ ಇಲ್ವಲ್ಲ. ಮಿಕ್ಕಿದೇನಾದ್ರೂ ಇದು ಅದನ್ನ ಎತ್ಕೊಂಬ. ಕನಕ, ಬಾ ಬಾ ಕೂತ್ಕೋ. ನಿನ್ ಜೊತೆ ಮಾತಾಡ್ಬೇಕು. ಹೇಳು. ನಮ್ ಮದ್ವೆ ನಡೆಯಲ್ಲ. ದಯವಿಟ್ಟು ನನ್ನ ಮರ್ತು ಹೋಗಿ. ಏನ್ ಹೇಳ್ತಾ ಇದೀಯಾ? ಹೌದು, ನಮ್ ಭಾವ ಒಪ್ಪಿಗೆ ಇಲ್ದೆ ಈ ಮದ್ವೆ ನಡೆಯಲ್ಲ. ಅವ್ನ ಮಾತು ನಾವ್ ಯಾರು ಮೀರೋದು ಇಲ್ಲ. ಕನಕ, ಮದ್ವೆ ಆಗಿ ಸಂತೋಷವಾಗಿರ್ಬೇಕಾಗಿರೋದು ನಾವು. ಆದ್ರೆ ನಮ್ ಮದ್ವೆ ಮಾಡ್ಬೇಕಾಗಿರೋದು ಅವ್ರಲ್ವಾ? ನನಗಿಂತ ನಿನಗೆ ಅವರೇ ಮುಖ್ಯನಾ? ಹೌದು, ನಿಮಗಿಂತ ನನಗೆ ನಮ್ ತಾಯಿ, ಅಕ್ಕ,
ತಮ್ಮನೇ ಮುಖ್ಯ. ಸ್ವಾರ್ಥಿಯಾಗಿ ನಿಮ್ ಜೊತೆ ಹಸೆ ಮನೆ ಹತ್ತಲ್ಲ. ನಮ್ ಭಾವ ಒಪ್ತೆ ನಾನ್ ನಿಮ್ಮನ್ ಮದ್ವೆ ಆಗಲ್ಲ. ಸೂರ್ಯ ಬೆಳಕು ಕೊಡ್ತಾನೆ, ಗಂಗೆ ನೀರ್ ಕೊಡ್ತಾನೆ, ಗಿಡ ಸತ್ವ ಕೊಡುತ್ತೆ, ಗೊಬ್ಬರ ಶಕ್ತಿ ಕೊಡುತ್ತೆ. ಆದ್ರೆ ಅದ್ರ ಬೆಳೆಯುವಂತ ಹೂವು ದೇವ್ರ ಪಾದ ಸೇರುತ್ತೆ, ಇಲ್ಲಾಂದ್ರೆ ಹೆಣ್ಣಿನ ಮುಡಿ ಸೇರುತ್ತೆ. ಗಿಡಕ್ಕೆ ಸ್ವಂತ ಅಂತ ಹೂವು ಕೂತ್ಕೋಬಾರ್ದಲ್ವಾ? ನಮ್ ಪ್ರೀತಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಕನಕ. ಮರ್ತೋಗ್ತೀನಿ, ನೀವು ಮರ್ತೋಗಿ. ನಿಮ್ ಹಠದಿಂದ ಸಂತೋಷವಾಗಿರೋ ನಮ್ಮ ಅಕ್ಕ ಭಾವ ಜೀವನದಲ್ಲಿ ಯಾವ ಬಿರುಗಾಳಿನೂ ಬರ್ಬಾರ್ದು. ಅವ್ರು ಸಂತೋಷವಾಗಿರ್ಬೇಕು. ನನ್ ಮಾತು ಕೇಳು ಕನಕ. ಇಲ್ಲ, ನೀವ್ ನನ್ ಮಾತು ಕೇಳಿ. ಇನ್ ಮುಂದೆ ನನಗ್ ಮೆಸೇಜ್ ಮಾಡೋದಾಗ್ಲಿ, ನನಗ್ ಕಾಲ್ ಮಾಡೋದಾಗ್ಲಿ, ಮೀಟ್ ಮಾಡೋದಾಗ್ಲಿ ಯಾವ್ದನ್ನು ಮಾಡಬೇಡಿ. ನೀವ್ ಈ ತರ ಮಾಡೋದ್ರಿಂದ ನಮ್ ಭಾವನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನೀವಿಬ್ರು ಮಧ್ಯೆ ಇರೋ ದ್ವೇಷನೂ ಹೆಚ್ಚಾಗುತ್ತೆ. ಇದರಿಂದ ನಮ್ಮ ಕುಟುಂಬದ ಮೇಲೂ ಪ್ರಭಾವ ಬೀರುತ್ತೆ. ಪ್ಲೀಸ್ ನನ್ನನ್ನು ಬಿಟ್ಬೇಡಿ. ನಾನು ಹೇಳು ಸ್ವಲ್ಪ ಕೇಳು ಕನಕ. ಬೇಡ. ಅಧಿಕಾರ ನನಗೆಲ್ಲಿದೆ? ಏನೋ ಹೇಳ್ತಾ ಇದ್ಯಾ? ಹೌದಮ್ಮ, ಅವ್ರ ಭಾವನ ಒಪ್ಪಿಗೆ ಇದೆ. ಅವಳು ಈ ಮದ್ವೆ ಆಗಲ್ವಂತ. ನನಗಿಂತ ಅವಳಿಗೆ ಅವ್ರ ಕುಟುಂಬನೇ ಹೆಚ್ಚು. ನನ್ನನ್ನು ಮರ್ತೋಗು ಅಂತ ಹೇಳಿದ್ರು. ನಾನೇ ಮಾತಾಡ್ತೀನಿ. ಬೇಡಮ್ಮ, ಅವಳೇ ಮರ್ತೋಗು ಅಂತ ಹೇಳಿದಾರೆ. ಇದು ನಿಲ್ಲಿಗೆ ಬಿಟ್ಕೊಳ್ಳೋಣ. ಹಾಗಾದ್ರೆ ಕನ್ಸುಂಗೆ ಹುಡುಗನ್ ನೋಡಕ್ ಹೋಗಿದ್ರಿ ಇನ್ನಿ? ಹೋಗಿದ್ದೆ, ಆದ್ರೆ ಹುಡುಗ ನಮ್ಮ ಕರೆಗನ್ ಸೆಟ್ ಆಗಲ್ಲ. ಬೇರೆ ಹುಡುಗ ನೋಡ್ತಾವೆ. ಬರ್ತೀನಪ್ಪ, ಹುಷಾರಪ್ಪ. ಓ ಹೋ 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 ಹೋ, ಬನ್ನಿ 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 ಮಲೇಶನ್ ಮಾವ. ಓಹೋ, ಬಂದ್ಬಿಟ್ಟಿದ್ದೀರಾ? ಓಯ್ ಎಲ್ರು ಬನ್ನಿ, ಎಲ್ರು ಬನ್ನಿ. ಇಲ್ಲಿ ಯಾಕೆ ಬಂದಿದ್ದಾರೆ ನೋಡಿ. ಬನ್ನಿ 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 ಬನ್ನಿ, ಮಲೇಶನ್ ಮಾವ ಬಂದಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ನಾಚಿಕೊಳ್ಳಿ, ಬನ್ನಿ, ಪರವಾಗಿಲ್ಲ. ಏನಪ್ಪ ಇವನು, ಅದ್ ಯಾವಾಗ ನೋಡಿದ್ರು ಕಿರ್ತಾನೇ ಇರ್ತಾನೆ. ಇರಿಟೇಟ್ ಫೆಲೋ. ಮಲೇಶನ್ ಮಾವ ಬಂದಿದ್ದಾರೆ, ಮಲೇಶನ್ ಮಾವ. ಬನ್ನಿ ಬನ್ನಿ. ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ, ಯಾಕೆ ಕಾಣ್ತಿದ್ದೀರಾ? ಅಯ್ಯಯ್ಯೋ, ಇದೇನಿದು ಮಲೇಷ್ಯಾ ಭಾವ ಅಂತಿದ್ದಾರೆ? ಬಾ ಸಕ್ರೆ, ನಿಮ್ ಬೀಗ್ರು ಬಂದಿದ್ದಾರೆ. ಬೀಗ್ರು ಸಕ್ರೆ, ಮಲೇಷಿಯನ್ ಮಾವ. ಇವನ್ ಯಾವ ಸೀಮೆ ಮಲೇಷ್ಯಾ ಮಾವನು? ಮೋಸ್ಕಾರ್ ಮಾವ. ದೊಡ್ಡ ಖ್ಯಾತ. ನೀನ್ ಯಾಕೆ ಎಲ್ಲಿಗೆ ಬಂದಿರೋದು? ಯಾಕೆ ಬಂದಿರೋದು? ಕಾಂತಿ, ಮನೆಗೆ ಬಂದು ಅವ್ರ ಜೊತೆ ಮಾತಾಡೋ ರೀತಿನ ಇದು. ಪರವಾಗಿಲ್ಲ ಬಿಡಿ ಅಣ್ಣ, ಬೇಗಿತ್ತಿ ಕೋಪ ನಂಗೆ ಅರ್ಥ ಆಗುತ್ತೆ. ಯಾವ ನೀನ್ ಬೇಗಿತ್ತಿ? ತರಕಾರಿ ಮಾರು ನಿನಗೆ ನಾನ್ ಬೀಗಿತ್ತಿ ಆಗ್ಬಿಡ್ತೀನ? ಅಬ್ಜೆಕ್ಷನ್ ಅಪ್ಪಯ್ಯ. ಅವ್ರ ಬಗ್ಗೆ ನಾನು ಏನು ಮಾತಾಡಿದ್ರು ಒಪ್ಕೋತೀನಿ, ಯಾಕಂದ್ರೆ ಅವರು ತಪ್ಪು ಮಾಡೋರೆ. ಆದ್ರೆ ಅವ್ರ ಕೆಲ್ಸದ ಬಗ್ಗೆ ಮಾತ್ರ ತಪ್ಪ ಮಾತಾಡಬಾರ್ದು, ಯಾಕಂದ್ರೆ ಎಲ್ರು ಕಷ್ಟಪಟ್ಟು ದುಡಿಯೋರೆ. ಶಾಂತಿ, ನೀ ಸ್ವಲ್ಪ ಸುಮ್ಮನೆ ಇದೆ. ಇಂಥವ್ರನ್ನೆಲ್ಲ ಮನೆ ಒಳಗೆ ಸೇರ್ಸ್ಕೊಂಡು ಯಾಕೆ ಸುಮ್ಮನಿರ್ಬೇಕು? ಯಾಕೊಂಗ್ಲಿ ನೀನ್ ಬರಕ್ ಹೇಳಿದ್ದೆ ಅವ್ರನ್ನ? ಇಲ್ಲತ್ತೆ, ನಾನೇನ್ ಬರಕ್ ಹೇಳಿಲ್ಲ. ಅಯ್ಯೋ ಅಮ್ಮ, ಹೋಳಿಗೆ ಬರಕ್ ಹೇಳಿಲ್ಲಮ್ಮ, ನಾನೇ ಬಂದೆ. ಮನೆಗ್ ಬಂದವ್ರನ್ನ ಯಾಕೆ ಬಂದ್ರಿ ಹಾಗೆ ಹೀಗೆ ಅಂತೆಲ್ಲ ಕೇಳ್ಬಾರ್ದು, ಹಾಗೆಲ್ಲ ಮಾತಾಡ್ಬಾರ್ದು. ಸೂರ್ಯ, ಅವ್ರಿಗೆ ಚೇರ್ ಕೊಡು, ಕೂತ್ಕೊಳ್ಳಿ. ಸಾರ್ಕಳಿ, ಕೂತ್ಕೊಳ್ಳಿ. ಹೇಳಿರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯ ಹೇಗಿದೆ? ನಾನು ಚೆನ್ನಾಗಿದ್ದೀರಾ? ಆರೋಗ್ಯನೂ ಚೆನ್ನಾಗಿದೆ. ಬೀಗ್ರಮ್ಮ, ದಯವಿಟ್ಟು ನನ್ ಕ್ಷಮಿಸಿ. ಏನೋ ಅಭ್ಯಾಸ ನನ್ ಬಂದ್ಬಿಡ್ತು ಅಷ್ಟೇ. ನೀನ್ ಹೆಂಗಿದ್ದೀರ? ರೋಹಿಣಿ, ನೀನ್ ಹೆಂಗಿದೀಯಮ್ಮ? ನೀವು ಬಂದು ಸತ್ಯ ಹೇಳೋದ್ಮೇಲೆ ತುಂಬಾ ಚೆನ್ನಾಗಿದ್ದಾರೆ. ನವಿಲೂರಿನಲ್ಲಿ ನವಿಲ್ ಮೇಲೆ ಕೂತು ನವಿಲ್ಗರಿ ಜೊತೆ ಆಟ ಆಡೋಷ್ಟು ಸಂತೋಷವಾಗಿದ್ದಾರೆ. ನೀವು ಒಂದ್ 2 ದಿನ ಇಲ್ಲೇ ಇದ್ದು ನೋಡಿ, ಆ ಸಂತೋಷನೇ ಬೇರೆ. ಎಲ್ರು ಹೇಗಿದ್ದಾರೆ ಅಂತ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೊರಗೆ ಬಂದ್ರ? ಹೋಗ್ರಿ, ಹೋಗಿಲ್ಲ. ಮನೋಜ, ಮನೆಗೆ ಯಾರೇ ಬರ್ಲಿ ಸೌಜನ್ಯ ಪೂರ್ಣ ವರ್ತಿಸ್ಬೇಕು, ಅದನ್ನ ಕಲಿಬೇಕು. ಗಂಭೀರವಾಗಿರು. ಮೀನಾ, ಹೋಗ್ತಾಯಿ, ಕಾಫಿ ಮಾಡ್ಕೊಂಡು. ನಾನು ಎಷ್ಟೋ ಸುಳ್ಳು ಹೇಳಿ ನಿಮ್ ಮನೆಗೆ ಮೋಸ ಮಾಡಿದ್ದೀನಿ. ಆದ್ರೂ ನನ್ನ ಮನೆ ಒಳಗೆ ಕರೆದು ಕೂತ್ಕೊಳಕ್ ಹೇಳಿ ಕಾಫಿ ಕೂಡ ಕೇಳ್ತಾ ಇದ್ದೀರಾ. ನಿಜವಾಗ್ಲು ನಿಮ್ಮಂತರು ತುಂಬಾ ಅಪರೂಪರಾಗಿದೆ. ನಾವ್ ಮಾತ್ರ ಈ ಭೂಮಿ ಮೇಲೆ ಒಳ್ಳೆ ಜನ. ಮಲೇಷ್ಯಾನೆ ನಿಮ್ದು ಅನ್ನೋ ಹಾಗೆ ಮೂಟೆಗಟ್ಟಲೆ ಸುಳ್ಳು ಹೇಳಿದ್ರಿ. ಬೆಳಿಗತ್ತವನೆ ಅಲ್ಲ ಕಣಯ್ಯ, ಮಲೇಷ್ಯಾ ಅಂತಲ್ಲ. ನೀನ್ ಆ ಮಲೇಷ್ಯಾನ ಫೋಟೋನಲ್ಲಾದ್ರೂ ನೋಡಿದ್ಯಾ? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಮಿಂದ ನಾನ್ ಬಯಸ್ಕೊತಾ ಇದ್ದೀನಿ. ಪಾಪ ನಿಮ್ ಮಾವನ್ಗೆ ನಿನ್ನ ನೋಡ್ಬೇಕಂತ ಅನ್ಸೋ ಏನೋ, ಅದಕ್ಕೆ ತಂದಿದ್ದಾರೆ. ಒಂದ್ ಹೆಣ್ಮಗು ಬಹಳ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳ್ದಮ್ಮ. ಅದನ್ ಬಿಟ್ಟು ನನ್ ಯಾವ್ದು ಬೇರೆ ಕೆಟ್ಟ ಉದ್ದೇಶ ಇರ್ಲಿಲ್ಲಮ್ಮ. ನಿಮ್ಮದೇ ಏನ್ ಪ್ರಯೋಜನ? ಇಲ್ಲಿ ನಿಂತಿದ್ದಾಳಲ್ಲ ಮಾತಿನ ಮಲ್ಲಿ, ಇವಳು ಸುಳ್ಳು ಹೇಳಿ ಇಡೀ ಕುಟುಂಬಕ್ಕೆ ಮೋಸ ಮಾಡಿದಾಳೆ. ಇಂಥವ್ರೆಲ್ಲ ಏನು ಅಂತಾರೆ ಮನುಜ? ಕ್ರಿಮಿನಲ್ ಅಮ್ಮ. ಅಲ್ಲ, ಫ್ರಾಡ್, ಅಲ್ಲ, ಕಲ್ಪಿಟ್, ಅಲ್ಲ, ಅದು ಅಲ್ಲ. ಇನ್ನೇನೋ ಏನೋ ನಿನ್ ಮನ್ಸಿಗೆ ಅಂದಾಜೆ ಎಲ್ಲ ಒಳಗಾಕ್ ಬಿಡ್ತಾ ಬೋರ್ಡ್ರ್ ಮುಂದ್ಮೇಲೆ. ಇದೆ ಈ ಬುದ್ಧ ವಿಷಯ ಏನು ಅಂತ ಹೇಳಿ ನಿಮ್ ಫ್ರೆಂಡು ಕೇಶ್ ಅವ್ರ ಬಗ್ಗೆ ಮಾತಾಡಕ್ ಬಂದೆ. ಕೇಶ್ ಮೀಟ್ ಮಾಡಕ್ ಹೋಗಿದ್ರಾ? ಹೌದು ರಾಯ್ರೆ, ಅವ್ರಿಗೆ ನಾನು ಈ ಮನೆಗ್ ಬಂದು ಮಾಡಿದ್ದೆಲ್ಲ ಗೊತ್ತಾಗ ಹೋಗಿದೆ. ಅವರು ನನ್ನ ಮೇಲೆ ಇಟ್ಕೊಂಡಿದ್ದ ಅಭಿಮಾನ ಗೌರವ ಎಲ್ಲ ಹೊಂಟೋಗಿದೆ. ನಾನ್ ನಿನಗ್ ಬಂದು ನಿಮ್ ಎಲ್ಲರ ಹತ್ರ ಕ್ಷಮೆ ಕೇಳಿದೆ ಅಂತ ದಯವಿಟ್ಟು ಅವ್ರ ಹತ್ರ ನೀವ್ ಹೇಳ್ಬೇಕು ರಾಯ್ರೆ. ನಾನ್ ನಿಮ್ಮನ್ನ ಒಂದ್ ವಿಷಯ ಕೇಳ್ಬೇಕು. ಅದೇನು ಕೇಳಪ್ಪ ಸೂರ್ಯ? ನಾನ್ ನಿಮ್ಮನ್ನ ಕಲ್ಯಾಣ ಮಂಟಪದಲ್ಲಿ ನೋಡಿ ಕರ್ಕೊಂಡ್ಬಂದು ಎಲ್ರ ಮುಂದೆ ಸತ್ಯ ಹೇಳಿಸಿದ್ದಕ್ಕೆ ನನ್ನ ಮೇಲೆ ನಿಮಗೇನಾದ್ರೂ ಕೋಪ ಇದೆಯಾ?